ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊರಲಾಕ್ಸ್ ಕನ್ನಡ. ನಾನು ನಿಮ್ಮ ಕಾವೇರಿ. ನ್ಯೂ ಬೋರ್ನ್ ಬೇಬೀಸ್ ಅಲ್ಲಿ ಹೇಗೆ ನ್ಯಾಚುರಲ್ ಆಗಿ ಜಾಂಡಿಸ್ ಲೆವೆಲ್ಸ್ ನ ಕಡಿಮೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾರ್ಮಲ್ ಆಗಿ 60 to 80% ಎಲ್ಲಾ ನ್ಯೂ ಬೋರ್ನ್ ಬೇಬೀಸ್ ಅಲ್ಲಿ ಜಾಂಡಿಸ್ ಇರುತ್ತೆ. ಹಾಗೆ ಎಲ್ಲಾ ನ್ಯೂ ಬೋರ್ನ್ ಬೇಬೀಸ್ ಹುಟ್ಟಿದ 3 to 7 ಡೇಸ್ ಅಲ್ಲಿ 10% ವೇಟ್ ಲಾಸ್ ಆಗ್ತಾರೆ. ಬಟ್ ನನ್ ಮಗಳು 10% ಗಿಂತ ಜಾಸ್ತಿ ವೇಟ್ ಲಾಸ್ ಆಗಿದ್ಲು. ರೆಗ್ಯುಲರ್ ಫಾಲೋ ಅಪ್ಸ್ಗೆ ಅಂತ ಹಾಸ್ಪಿಟಲ್ಗೆ ಹೋದಾಗ ಐಸ್ ತುಂಬಾ ಯೆಲ್ಲೋ ಕಲರ್ ಕಾಣ್ತಾ ಇದೆ ಅಂತ ಬಿಲಿರುಬಿನ್ ಟೆಸ್ಟ್ ಮಾಡ್ಸೋಕೆ ಹೇಳಿದ್ರು. ಬ್ಲಡ್ ಸ್ಯಾಂಪಲ್ ಕೊಟ್ಟು ಬಿಲಿರುಬಿನ್ ಟೆಸ್ಟ್ ಮಾಡಿಸಿದಾಗ ಬಿಲಿರುಬಿನ್ 17 ಇತ್ತು. ಬಿಲಿರುಬಿನ್ ಲೆವೆಲ್ಸ್ 15 ವರ್ಗೂ ಇದ್ರೆ ನ್ಯಾಚುರಲ್ ಆಗಿ ಟ್ರೀಟ್ ಮಾಡಬಹುದು. ಬಟ್ ನಿಮ್ ಮಗುಗೆ 17 ಇದೆ, ಸೊ ಫೋಟೋಥೆರಪಿ ಮಾಡಿಸಿ ಅಂತ ಡಾಕ್ಟರ್ ನಮ್ಗೆ ಸಜೆಸ್ಟ್ ಮಾಡಿದ್ರು. ಅದಕ್ಕೆ 2 ಡೇಸ್ ಫೋಟೋಥೆರಪಿ ಮಾಡಿಸಿದ್ವಿ. 2 ಡೇಸ್ಗೆ 17 ಇದ್ದಿದ್ ಬಿಲಿರುಬಿನ್ 15ಗೆ ಬಂತು. 2 ಡೇಸ್ಗೆ 41,000 ಹಾಸ್ಪಿಟಲ್ ಬಿಲ್ ಆಯಿತು. ಸೊ ಡಿಸ್ಚಾರ್ಜ್ ಕೇಳಿದ್ವಿ. ಈ ಟೈಮಲ್ಲಿ ನಮ್ಮ ಪೀಡಿಯಾಟ್ರಿಷಿಯನ್ ನ್ಯಾಚುರಲ್ ಆಗಿ ಹೇಗೆ ಜಾಂಡಿಸ್ ಲೆವೆಲ್ಸ್ನ ಕಡಿಮೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಟ್ರಿಕ್ನ ಹೇಳ್ಕೊಟ್ರು. ಈ ಟ್ರಿಕ್ ನನಗೆ ವರ್ಕ್ ಆಗಿದೆ. ನಾರ್ಮಲ್ ಆಗಿ ನ್ಯೂ ಬಾರ್ನ್ ಬೇಬೀಸ್ಗೆ ಎವ್ರಿ 2 ಅವರ್ಸ್ಗೆ ಒಂದ್ಸಲ ಫೀಡ್ ಮಾಡೋಕೆ ಹೇಳ್ತಾರೆ ಡಾಕ್ಟರ್. ಎವ್ರಿ 2 ಅವರ್ಸ್ಗೆ ಒಂದ್ಸಲ ಬೇಬೀಸ್ಗೆ ಚೆನ್ನಾಗಿ ಮದರ್ಸ್ ಮಿಲ್ಕ್ ನ ಫೀಡ್ ಮಾಡಬೇಕು. ಮದರ್ಸ್ ಮಿಲ್ಕ್ ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಇರೋ ಜಾಂಡೀಸ್ ನ ನ್ಯಾಚುರಲ್ ಆಗಿ ಕ್ಯೂರ್ ಮಾಡುತ್ತೆ. ಬಟ್ ಹೇಗೆ ಫೀಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮದರ್ಸ್ ಮಿಲ್ಕ್ ಅಲ್ಲಿ 4 ಮಿಲ್ಕ್ ಹಾಗೆ ಹೈಂಡ್ ಮಿಲ್ಕ್ ಅಂತ 2 ಟೈಪ್ಸ್ ಇರುತ್ತೆ. ಫಸ್ಟ್ ಅಲ್ಲಿ ಬರೋ ಮಿಲ್ಕ್ 4 ಮಿಲ್ಕ್, ಇದು ವಾಟರಿ ಕನ್ಸಿಸ್ಟೆನ್ಸಿ ಅಲ್ಲಿ ಇರುತ್ತೆ. ಇದು ಬೇಬಿಗೆ ಹೈಡ್ರೇಟ್ ಆಗಿಡುತ್ತೆ ಹಾಗೆ ಎನರ್ಜೀಸ್ ಕೊಡುತ್ತೆ. ಲಾಸ್ಟ್ ಅಲ್ಲಿ ಬರೋ ಮಿಲ್ಕ್ ಹೈಂಡ್ ಮಿಲ್ಕ್, ಇದು ಥಿಕ್ ಅಂಡ್ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಇದು ಬೇಬೀಸ್ಗೆ ಸಿಗ್ಬೇಕಾಗಿರೋ ಎಲ್ಲಾ ನ್ಯೂಟ್ರಿಷನ್ ಹಾಗೆ ಫ್ಯಾಟ್ಸ್ ನ ಪ್ರೊವೈಡ್ ಮಾಡುತ್ತೆ. ಬೇಬೀಸ್ ವೇಟ್ ಗೇನ್ ಆಗೋಕೆ ಈ ಹೈಂಡ್ ಮಿಲ್ಕ್ ತುಂಬಾನೇ ಇಂಪಾರ್ಟೆಂಟ್. ಸೊ ಮದರ್ಸ್ ಪದೇ ಪದೇ ಬ್ರೆಸ್ಟ್ ನ ಸ್ವಿಚ್ ಮಾಡದೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕಾದ್ರೆ ಒಂದ್ ಸೈಡ್ ಕಂಪ್ಲೀಟ್ ಆಗಿ ಫೀಡ್ ಮಾಡಿದ ನಂತರ ನೆಕ್ಸ್ಟ್ ಬ್ರೆಸ್ಟ್ ಸ್ವಿಚ್ ಮಾಡಬೇಕು. ಇದರಿಂದ ಬೇಬಿ ಹೆಲ್ತಿಯಾಗಿ ವೇಟ್ ಗೇನ್ ಆಗುತ್ತೆ. ಬೇಬಿ ಹೆಲ್ತಿ ಆಗಿ ವೇಟ್ ಗೇನ್ ಆದಾಗ ಸೂಸು ಪಾಟಿ ಎಲ್ಲ ಕರೆಕ್ಟ್ ಆಗಿ ಮಾಡುತ್ತೆ. ಬೇಬಿ ಪದೇ ಪದೇ ಸೂಸು ಪಾಟಿ ಮಾಡೋದ್ರಿಂದ ಪಾಟಿಯಲ್ಲಿ ಜಾಂಡೀಸ್ ವಾಶ್ ಔಟ್ ಆಗುತ್ತೆ. ಇದರಿಂದ ಬೇಬಿಲಿರೋ ಜಾಂಡೀಸ್ ನ್ಯಾಚುರಲ್ ಆಗಿ ಕ್ಯೂರ್ ಆಗುತ್ತೆ. ಹಾಗೆ ಸನ್ಲೈಟ್ ನ ಬೇಬಿಗೆ ತೋರಿಸೋದ್ರಿಂದ ಜಾಂಡೀಸ್ ಕಡಿಮೆ ಆಗುತ್ತೆ ಅನ್ನೋದು ಮಿತ್. ಇದು ನನ್ನ ಡಾಕ್ಟರ್ ಹೇಳಿದ್ದು. ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಇರೋ ಜಾಂಡೀಸ್ ನ ಕ್ಯೂರ್ ಮಾಡೋಕೆ ಸನ್ಲೈಟ್ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲ. 9 ಮಂತ್ಸ್ ಬೇಬಿ ತಾಯಿಯ ಗರ್ಭದಲ್ಲಿ ಬೆಳೆದಿರುತ್ತೆ. ಸೊ ಬೇಬಿ ಹುಟ್ಟಿದ ನಂತರ ವಿಟಮಿನ್ ಡಿ ಸಿಗ್ಲಿ ಅಂತ ಸನ್ಲೈಟ್ಗೆ ತೋರಿಸೋದು. ಬಟ್ ನ್ಯೂ ಬಾರ್ನ್ ಬೇಬೀಸ್ಗೆ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರ್ ಒಳ್ಳೇದಲ್ಲ. ಬಿಕಾಸ್ ಬೇಬಿ ಸ್ಕಿನ್ ಇನ್ನೂ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಬೋನ್ ಡೆವಲಪ್ಮೆಂಟ್ಗೆ ವಿಟಮಿನ್ ಡಿ ತುಂಬಾನೇ ಇಂಪಾರ್ಟೆಂಟ್. ಬಟ್ ಬೇಬೀಸ್ಗೆ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರ್ ಒಳ್ಳೇದಲ್ಲ. ಅದಕ್ಕೋಸ್ಕರ ಡಾಕ್ಟರ್ ವಿಟಮಿನ್ D3 ಸಿರಪ್ನ 1 ಇಯರ್ ವರ್ಗೂ ತಪ್ಪದೆ ಕೊಡೋಕೆ ಹೇಳೋದು. ಹಾಗೆ ಮಿಲ್ಕ್ ಇಂದ ಸಿಗೋ ಕ್ಯಾಲ್ಸಿಯಂ ಅಬ್ಸರ್ವ್ ಮಾಡ್ಕೊಳ್ಳೋಕೆ ವಿಟಮಿನ್ D3 ತುಂಬಾನೇ ಇಂಪಾರ್ಟೆಂಟ್. ದಯವಿಟ್ಟು ಯಾರೂ ಕೂಡ ಹಾಫ್ ನಾಲೆಡ್ಜ್ ಇಟ್ಕೊಂಡು ನ್ಯೂ ಮಾಮ್ಸ್ ನ ಬ್ಲೇಮ್ ಮಾಡೋಕೆ ಹೋಗಬೇಡಿ. ನ್ಯೂ ಬಾರ್ನ್ ಬೇಬೀಸ್ಗೆ ಜಾಂಡೀಸ್ ಬರೋಕು ಮಾಮ್ಸ್ಗೂ ಸನ್ಲೈಟ್ಗೂ ಯಾವುದೇ ತರಹದ ಸಂಬಂಧ ಇಲ್ಲ. ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಜಾಂಡೀಸ್ ಬರೋಕೆ ಒಂದು ರೀಸನ್ ಅಂದ್ರೆ ಇಮ್ಮೆಚ್ಯೂರ್ ಲಿವರ್. ಯಾವುದೇ ಸಪ್ಲಿಮೆಂಟ್ ತಗೊಳ್ಳದೆ ನ್ಯಾಚುರಲ್ ಆಗಿ ಮನೆಯಲ್ಲಿನೇ ಬ್ರೆಸ್ಟ್ ಮಿಲ್ಕ್ ಸಪ್ಲೈನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಕೆ ಮಿಲ್ಕ್ ಅಂತ ಕಮೆಂಟ್ ಮಾಡಿ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಇದೇ ತರಹದ ಹೆಲ್ಪ್ಫುಲ್ ಕಂಟೆಂಟ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.